ಮೊದಲನೇ ದಿನ ತಂದಂಗಿರೋ ಮೊಬೈಲ್ ಸೆಟ್ ಕೊನೆ ದಿನದ ತನಕ ಇರುತ್ತಾ? ಎಲ್ಲಾರ್ದು ಕೈ ಜಾರ್ ಬೀಳುತ್ತೆ, ಸ್ಕ್ರೀನ್ ಹೊಡೆಯುತ್ತೆ, ಗೀಟ್ ಬೀಳ್ದಿರುತ್ತೆ. ಕೆಲವುದ್ರಲ್ಲಿ ಎಷ್ಟು ವಿಕಾರವಾಗಿರುತ್ತೆ ಅಂದ್ರೆ ಅವ್ರ ಮುಖವೇ ನೋಡ್ಕೊಳಕ್ ಆಗಲ್ಲ. ಆಯ್ತಲ್ಲ, ಹೋಗಿ ಡಿಸ್ಪ್ಲೇ ಚೇಂಜ್ ಮಾಡು ಅಂದ್ರೆ ಮೊಬೈಲ್ಗಿಂತ ರೇಟ್ ಜಾಸ್ತಿ ಹೇಳ್ತಾನ ಅವನು. ಹಂಗೆ ಮ್ಯಾನೇಜ್ ಮಾಡ್ತೀವಿ. ಮನುಷ್ಯನ ದೇಹನು ಹಂಗೇನೆ. ಭಗವಂತ ಅವತ್ತು ಕ್ವಾಲಿಟಿ ಕಂಟ್ರೋಲ್ ಮಾಡಿ ಕೊಟ್ಟಿದ್ದಾನೆ. ನಾವು ರಫ್ ಯೂಸೋ ಮಿಸ್ಯೂಸೋ ಏನೇನೋ ಮಾಡಿ ಒಂಚೂರು ತೊಂದರೆ ಮಾಡ್ಕೊಂಡ್ಬಿಟ್ಟಿದೀವಿ. ಮೊದಲನೇ ದಿನ ಇದ್ದಾಗಿಂದನೇ ಇವತ್ತು ಅದೇ ತರ ಎಫಿಷಿಯನ್ಸಿ ಇರಬೇಕು ಅಂದ್ರೆ ಇರಲ್ಲ. ಅದಕ್ಕೆ so long as one does not go to the diagnostic center, he is healthy. Moment he goes to the diagnostic centers and comes out, he becomes a patient. ನೋಡಿ, ಇವತ್ತಿನ ದಿನ ಮಾಡರ್ನ್ ಟ್ರೀಟ್ಮೆಂಟ್ ಮೆಥಡ್ ಏನಿದೆ ಅಂದ್ರೆ, ತಾವು ದೇವಿ ಶೆಟ್ಟಿ ಅವ್ರದ್ದು ಒಂದು ಇಂಟರ್ವ್ಯೂ ಇದೆ, ಡಾಕ್ಟರ್ ದೇವಿ ಶೆಟ್ಟಿ ನಾರಾಯಣ ಹೃದಯಾಲಯದವ್ರದ್ದು. ಆ ಇಂಟರ್ವ್ಯೂನ ಎಲ್ಲರೂ ಕೇಳಿಸ್ಕೋಬೇಕು. ಅದನ್ನ ಯೂಟ್ಯೂಬ್ ಅಲ್ಲಿ ಇದೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈಗ ಒಂದು 20 ವರ್ಷದ ಕೆಳಗಡೆಗೆ ಅಥವಾ 25 ವರ್ಷದ ಕೆಳಗಡೆಗೆ ಬೆಂಗಳೂರಿನಲ್ಲಿ ಇದ್ದಂತ ಹೆಲ್ತ್ ಕೇರ್ ಸಿಸ್ಟಮ್ ನಲ್ಲಿ ಮತ್ತೆ ಆಗಿದ್ದಂತ ಅವೈಲಬಲ್ ಎಕ್ಸ್ಪರ್ಟ್ಸ್ ನಲ್ಲಿ ಯಾರಿಗಾರು ಒಂದು ಹೃದಯ ತೊಂದರೆ ಬಂದಿದೆ ಅಂದ್ರೆ ಸುಮಾರು 1-1.5 ಗಂಟೆಗಳ ಕಾಲ ಅವ್ರನ್ನ, ಪೇಷಂಟ್ನ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಕರೆದು, ನೋಡಿ ಅವ್ರಿಗೆ ಈ ತರ ತೊಂದರೆ ಇದೆ, ಅದನ್ನ ಹೀಗೆ ಬಿಟ್ರೆ ಈ ತರ ಹಿಂಗೆ ಆಗಬಹುದು, ಆದ್ರಿಂದ ನಮ್ಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಮೆಥಡ್ ಅಂದ್ರೆ ಸರ್ಜರಿ ಮಾಡಬೇಕು, ಸರ್ಜರಿ ಮಾಡಿ ಈ ತರಕ್ ಮಾಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ಬೇಕಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ಒಳಗಡೆ ಹೋಗುವಾಗ ಅವ್ರ ಮುಖ ನೋಡಿದ್ದೆ ಲಾಸ್ಟ್, ಹೊರಗಡೆ ಬರುವಾಗ ನೋಡಕ್ ಆಗ್ತಿರ್ಲಿಲ್ಲ. ಹಂಗಿತ್ತು ಪರಿಸ್ಥಿತಿ. ಆತರ ಹೇಳ್ತಾರ ಅವ್ರು. ನಾವು ನಾರಾಯಣ ಹೃದಯಾಲಯನ ಮಾಡೋ ಸಂದರ್ಭ ಬಂದಾಗ ಹಾಗಿತ್ತು. Heart surgery was always considered as this risk factor. So we were not, in a position to comfortably console and, advise for the surgery. We need to do lot of counseling anta. ಇವಾಗ ಪರಿಸ್ಥಿತಿ ಬದಲಾವಣೆ ಆಗೋಗಿದೆಯಂತೆ. All and sundry wants a surgery. And the doctor is taking 2 hours time to counsel not to have surgery. So the healthcare system has improved. Post-surgery has also improved. Certain things have developed in the situation. Good medication is available. So surgery is the last resort. Beda anta ಹೇಳ್ತಾರೆ. ಆದ್ರೂ ಪೇಷಂಟ್ ಹೇಳ್ತಾನಂತೆ, ಏನೋ ಅಷ್ಟೆಲ್ಲ ಇರ್ಲಿ, ಪರವಾಗಿಲ್ಲ, ನಮ್ದು ಆದಂಗಾಗ್ಲಿ, ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ವಿ, ಹೆಂಗಾರು ಸರಿ ಒಂದ್ಸತಿ ಸರ್ಜರಿ ಮಾಡ್ಬಿಡಿ ಅಂತ. ಸೊ ಒಂದು ಕೇಸ್ನ ಪೇಷಂಟ್ ದೃಷ್ಟಿಯಿಂದ ನೋಡೋದಾದ್ರೆ ಡಾಕ್ಟರ್ ಏನ್ ನೋಡ್ಬೇಕಪ್ಪ ಅಂದ್ರೆ, ವಿತ್ ಸರ್ಜರಿ ವಾಟ್ ಆರ್ ದಿ ಬೆನಿಫಿಟ್ಸ್, ವಿತೌಟ್ ಸರ್ಜರಿ ವಾಟ್ ಆರ್ ದಿ ಬೆನಿಫಿಟ್ಸ್ ಅಂತ. ವಿತೌಟ್ ಸರ್ಜರಿ ಬೆನಿಫಿಟ್ಸ್ ಆದ್ರೆ ವಿ ಡು ನಾಟ್ ನೋ, ದಿ ಪ್ರಾಬ್ಲಮ್ ಮೇ ನಾಟ್ ಬಿ ಸೋ ಬಿಗ್ ಆಸ್ ಒನ್ ಕ್ಯಾನ್ ಥಿಂಕ್. ಇಟ್ ಇಸ್ ಓನ್ಲಿ ಆಫ್ಟರ್ ಓಪನಿಂಗ್ ವಿ ವಿಲ್ ಕಮ್ ಟು ನೋ ವೆದರ್ ಇಟ್ ಇಸ್ ಬಿಗ್ ಆರ್ ಸ್ಮಾಲ್. ಇಫ್ ಇಟ್ ಈಸ್ capable of managing the show without intervention, surgical intervention, that is our invasive process ಅಂತಾರೆ ಅವ್ರ ಭಾಷೆಯಲ್ಲಿ. ಇನ್ವೇಸಿವ್ ಪ್ರೋಸೆಸ್ ಇಲ್ಲ ಅಂದ್ರೆ ಕನ್ಸರ್ವೇಟಿವ್ ಅಪ್ರೋಚ್ is always to cure the disease as far as possible by medication and allowing some some lifestyle and then work it out ಅಂತ. ಅದನ್ನ ಮಾಡಿ ಅಂತ ಹೇಳ್ತಾರೆ. ಇದು ಹೆಂಗೆ ಅಂದ್ರೆ, ಆ ಸ್ಟಾಪ್ ಅಲ್ಲಿ ಕಂಡಕ್ಟರ್ ಹಿಡಿದಿಲ್ಲ, ಬಿಟ್ಬಿಡ್ತಾನೆ. ಈ ಸ್ಟಾಪ್ ಅಲ್ಲಿ ತಿರ್ಗಾ ಚೆಕಿಂಗ್ ಬಂದಾಗ ಸಿಕ್ಕಾಕೊಳ್ಬೇಡ್ಕೋ, ಮಧ್ಯ ಸ್ಟಾಪ್ ಅಲ್ಲೇ ಇಳಿದ್ ಬಿಡೋದು ಅಂತ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಮಾಡ್ತಾ ಇದ್ದೀನಿ ಎಲ್ಲಾ ಸಂದರ್ಭದಲ್ಲಿ, ಇಲ್ಲ ಅಂತಲ್ಲ. ಬಟ್ ಕೆಲವು ಸಂದರ್ಭದಲ್ಲಿ ನಿಮ್ ಕಕ್ಷಿಗಾರರು ಯೋಚನೆ ಮಾಡ್ಲಿ, ನಿಮ್ ಐಡಿಯಾ ಚೆನ್ನಾಗಿದೆ, I have some benefit, let me not venture further anta. And you came to that point within no time because of your experience. ಅಯ್ಯೋ ಹೂ ನಿಪ್ಪ ನೀವು. ಇಬ್ರುನು with rich experience of the advocacy, Mr. M.R. Rajagopal got the point very fast.
you also saw what is the mind of the court. It's all about that narrow point holding. ಇಲ್ಲ ಆಗತ್ತೆ ಅಲ್ಲ ರಾಜಗೋಪಾಲ್ ಅವ್ರೆ, ಬಿದ್ದೋಗ ಮದಕ್ಕೆ ನಾನ್ ಯಾಕೆ ಓದಿಲಿ, ಓದ್ ಕೆಟ್ಟವನ್ ಯಾಕೆ ಆಗ್ಬೇಕು? ಸಮ್ ಟೈಮ್ಸ್ ಅದಾಗತ್ತೆ. ಯಾಕೆ ಗೊತ್ತಾ? ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥವ್ರು ಎಲ್ಲಾರ್ನು. ಯಾವ್ದಾದ್ರು ಕೇಸ್ ಗೆದ್ರೆ ನಮ್ ಸೀನಿಯರ್ ಏನ್ ಮಾಡೋರು ಅಂದ್ರೆ, ಅಲ್ಲೋಗಿ ನಮ್ಮ ಜೂನಿಯರ್ ಹತ್ರ ಅಂತ ಕಳ್ಸ್ಬಿಡೋರು. ಆಯ್ತಲ್ಲ, ಕೇಸ್ ಗೆದ್ರೆ ಅವ್ರು ಬರೋರು, ಲಾಯರೇ ತುಂಬಾ ಉಪಕಾರ ಆಯ್ತು, ಚೆನ್ನಾಗ್ ಮಾಡ್ಕೊಟ್ರಿ, ಅದು ಇದು ಅಂತೆಲ್ಲ. ಲಾಜಿಸ್ಟಿಕ್ಸ್ ಇನ್ನೇನ್ ಬಾಕಿ ಇರ್ತಿತ್ತು ಅದೆಲ್ಲ ಮಾಡೋದು, ಇಲ್ಲ ಸರ್ಟಿಫೈಡ್ ಕಾಪಿ ಅದು ತಗೊಳ್ಳೋದು, ಇನ್ನೇನಾದ್ರು ಬಾಕಿ ಫೀಸ್ ಗೀಸ್ ಕೊಡೋದಿದ್ರೆ ಅದೆಲ್ಲ ಇಸ್ಕೊಳ್ಳೋದು, ಇವೆಲ್ಲ ಆಗೋಗ್ಬಿಡೋದು. ಸೋತಿದ್ ಕ್ಲೈಂಟ್ ನ he never used to consult a junior. ಕೂತ್ಕೊಳ್ಳಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಎಲ್ಲರನ್ನ ಕಳಿಸ್ಕೊಟ್ಬಿಟ್ಟು ಅಂತ ಕೂಡಿಸ್ಕೊಳ್ಳೋರು. ಅಷ್ಟೊತ್ತಿಗೆ ನಾವು ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಏನೇನಿತ್ತು ಅದು ಎಲ್ಲಿ ನಮ್ಗೆ ಅನಾನುಕೂಲ ಆಗಿದೆ ಅಂತ ಪೆನ್ಸಿಲ್ ಮಾರ್ಕ್ ಹಾಕಿ, ಆ ಪೆನ್ಸಿಲ್ ಮಾರ್ಕ್ ಪಕ್ಕದಲ್ಲೇ ಬಲಗಡೆ ಸಣ್ಣ ಮಾರ್ಜಿನ್ ಅಲ್ಲೇನೆ ಒಂದೆರಡು ಪಾಯಿಂಟ್ಸ್ ನ ಬರೆದು ಇದಿಷ್ಟು ಇಟ್ಬಿಟ್ಟು ನಮ್ಮನ್ನು ಕರ್ಸ್ಕೊಂಡಿರೋರು ಜೂನಿಯರ್ಸ್ನು. ಫಸ್ಟ್ ಆ ಕ್ಲೈಂಟ್ ಕರೆದ್ಬಿಟ್ಟು, ನೋಡಿ ನಾವ್ ಈ ತರ ಆರ್ಗ್ಯುಮೆಂಟ್ ಮಾಡಿದ್ವಿ, ನೀವು ಇದ್ರಿ, ಜಡ್ಜ್ ಸಾಹೇಬ್ರು ಇಂತಿಂತ ಪಾಯಿಂಟ್ಗೆ ಈ ತರ ಉತ್ತರ ಕೊಟ್ಟಿದ್ದಾರೆ. ಈ ನೆವರ್ ಯೂಸ್ ಟು ಬ್ಲೇಮ್ ದಿ ಜಡ್ಜ್, ಹಿ ನೆವರ್ ಯೂಸ್ ಟು ಬ್ಲೇಮ್ ದಿ ಜಡ್ಜ್. ನಾವು ಪಾಯಿಂಟ್ ಈ ತರ ಹೇಳಿದೀವಿ, ಅವ್ರ ಅಭಿಪ್ರಾಯ ಈ ತರ ಇದೆ, ಇದರಿಂದ ನಮ್ ಕೇಸು ಸೋತ್ ಹೋಗಿದೆ. ಈಗ ಇರೋ ಮುಂದಿನ ಮಾರ್ಗ ಏನು ಅಂತ ಕೇಳಿದ್ರೆ, ನಾವು ಇಂತಿಂತ ನಮ್ಗೆ ಅನುಕೂಲಕರವಾದ ಪಾಯಿಂಟ್ಸ್ ಇದೆ, ಅದು ಆಲ್ರೆಡಿ ಬರ್ದಿದ್ದೀನಿ, ನಿಮ್ಗೆ ಇಚ್ಛೆ ಇದ್ದು ನಾನೇ ಹಾಕ್ಬೇಕು ಅಂತಾದ್ರೆ ಅಪೀಲ್ ಹಾಕೋಣ, ಇಲ್ಲದೆ ಹೋದಂತ ಪಕ್ಷಕ್ಕೆ ನನ್ನ ಪಾಯಿಂಟ್ಸ್ ಇದೆ, ಇನ್ನೊಂದು ನಾನು ಫೋಟೋ ಕಾಪಿ ಮಾಡಿಸ್ಬಿಡೋರು, ಈ ಪಾಯಿಂಟ್ಸ್ ನಾನೇ ಇಟ್ಕೋತೀನಿ, ನಿಮ್ಗೆ ಸರ್ಟಿಫೈಡ್ ಕಾಪಿ ತೆಗ್ದಿದ್ದೀನಿ, ಕಟ್ಟಿಟ್ಟಿದ್ದೀನಿ, ನೀವು ಮುಂದುವರ್ಸೋದಾದ್ರೆ ಇದೇ ಆಫೀಸಲ್ಲಿ ಮುಂದುವರ್ಸ್ಬೋದು, ಇಲ್ಲ ಅಂದ್ರೆ ಇದಾಗ್ಬೋದು, ನಾವು ಮಾಡೋ ಪ್ರಯತ್ನ ಮಾಡಿದೀವಿ, ಭಗವಂತನ ಇಚ್ಛೆ ಹಿಂಗಾಗಿದೆ ಅಂತ ಹೇಳ್ಕೊಟ್ಬಿಡೋರು. When it came for the failure, she is the one who used to take the responsibility for all time to come. Therefore, I being the senior most junior of the office, did not have the responsibility of the accepting the defeat or shouldering the responsibility. This is the advantage. ಯಾವಾಗೂ ಅಷ್ಟೇನೆ, ಸಾಯಂಕಾಲ ನಮ್ಗೆ ಕಾಪಿ ಕೊಟ್ರೆ ನಾವು ಕೊಟ್ಟೊಳಗಡೆ ಕಾರಲ್ಲೇ ಚೆಕ್ ಅಂತ ರೆಡಿ ಮಾಡ್ತೀವಿ. ಯಾವಾಗೂ ತಗೊಳ್ಳುವಾಗ 1+1 ತಗೊಳಕ್ ಕೇಳೋರು, ಸರ್ಟಿಫೈಡ್ ಕಾಪಿನ 1 ಕಾಪಿ ನಮ್ಗೆ ಇಟ್ಕೊಂಡ್ಬಿಡಕ್ಕೆ ಅಂತ, ಅಲ್ಲೇ ಲೆಕ್ಕ ಹಾಕ್ಬಿಡೋರು ಪಾಯಿಂಟ್ಸ್ ನ. ಸೊ ಸಾಯಂಕಾಲ ಹೋಗಿ ಅವ್ನು ಬಂದು ಏನಾದ್ರು ಕೇಳಿ ಎಲ್ಲ ಮಾಡೋಷ್ಟ್ರೊಳಗಡೆ ಅವ್ನು ಅಪೀಲ್ ಹಾಕೋಣ ಅಂದ್ರೆ ನೆಕ್ಸ್ಟ್ ಡೇ ಅಪೀಲ್ ಮೆಮೊರಾಂಡಮ್ ವುಡ್ ಬಿ ರೆಡಿ. ದಟ್ ವಾಸ್ ದಿ ಸಿಸ್ಟಮ್ ದಟ್ ವಾಸ್ ದೇರ್. ಸೊ ಹಾಗಾಗಿ ಇದು ಜೂನಿಯರ್ಗಳಿಗೂ ಪಾಠ ಆಗ್ಬೇಕು, ಮತ್ತೆ ಸೀನಿಯರ್ಗಳು ಕೂಡ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ತಗೋತಿದ್ರು, ಈಗಲೂ ತಗೋತಾರೆ. ಕನ್ಸರ್ವೇಟಿವ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು, ಓಲ್ಡ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು ಅವರು, ಇಲ್ಲಪ್ಪ ಈಗ ಆಯ್ತು ನೋಡಪ್ಪ ಇಷ್ಟು ಮಾಡಿದ್ವಿ. The way of putting, degree of putting, and the way that it has been, all shocks will be absorbed by the senior and tremors will be left to the others. It's all bound to be there. Adu practice alva, practice in bhaga alva. Practice in bhaga adna. Argument ಮಾಡುತ್ತೆ. Best of the cases probably one would have lost. I don't want to comment further on that. Where we did not think that would be a point, that would have triumphed and then got a relief as a bonus. It happens. It happens. So that I am speaking for the bar. I am not speaking for any XYZ. I am speaking for the bar. It happens. That is one aspect. Second aspect is, you have a very good case, 100% case. We will admit after the other side comes. Roster change, your case is dismissed as no grounds. What to do? These are all there. No, there is, Mr. Rajgopal, there is one unseen hand which is not allowing your gown to get up. Which would it's all right. It's all right. All right. Fight well at 2:30.